ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆ ಹಾಗೂ ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಂಟೈನರ್ ಲಾರಿಯ ನಡುವೆ ನಡೆದಿರುವಂತಹ ಅಪಘಾತ. ಯೂಟರ್ನ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಗಿರುವಂತಹ ಭಾರಿ ದೊಡ್ಡ ಅವಘಡ ಬಸ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಯಾವ ರೀತಿ ಸಂಭವಿಸಿದೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸಬಹುದು. ಕೆಎಸ್ಆರ್ಟಿಸಿ ಬಸ್ ಕಂಟೈನರ್ ಲಾರಿಯ ನಡುವೆ ಸಂಭವಿಸಿರುವಂಥ ಭೀಕರ ಅಪಘಾತ ಕೋಲಾರ ರಸ್ತೆಯ ಗಂಗಾಪುರ ಗೇಟ್ ಬಳಿ ನಡೆದಿರುವಂಥ ಘಟನೆ. ಲಾರಿ ಯೂಟರ್ನ್ ತೆಗೆಯುವಾಗ ಹಿಂಬದಿಯಿಂದ ಬಸ್ ಡಿಕ್ಕಿ ಹೊಡೆದಿರೋದು. ಆ ಡಿಕ್ಕಿಯ ರಭಸಕ್ಕೆ ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಸಂಪೂರ್ಣ ಜಖಮಾಗಿದೆ. ಬಸ್ ಮುಂಭಾಗದಲ್ಲಿದ್ದಂಥ 3 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒದಗಿಸಲಾಗಿದೆ. ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಂಗಾಪುರ ಗೇಟ್ನ ಬಳಿ ನಡೆದಿರುವಂಥ ಘಟನೆ ನೋಡಿ. ದೊಡ್ಡ ಗಾತ್ರದ ಬೃಹತ್ ಗಾತ್ರದ ಕಂಟೈನರ್ ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಮುಂಭಾಗ ಹೆಂಗೆ ಜಖಮಾಗಿದೆ ಅನ್ನೋದನ್ನು ಗಮನಿಸಬಹುದು. ಆದರೆ ಡ್ರೈವರ್ ಇದ್ದ ಜಾಗಕ್ಕಂತ ಏನು ಸಮಸ್ಯೆ ಆಗಿಲ್ಲ. ಆದರೆ ಬಸ್ನ ಮುಂಭಾಗದಲ್ಲಿ 3 ಪ್ರಯಾಣಿಕರಿದ್ದರು, ಅವರು ಗಾಯಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸಂಚಾರ ಅಂದ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ, ಇಲ್ಲಾಂದರೆ ಇಂಥ ಒಂದು ಅಪಘಾತಗಳು ಸಂಭವಿಸ್ಬಿಡುತ್ತೆ. ಯೂಟರ್ನ್ ತೆಗೆದುಕೊಳ್ತಾ ಇರುತ್ತೆ ಲಾರಿ, ಆ ಸಂದರ್ಭದಲ್ಲಿ ಹಿಂಬದಿಯಿಂದ ಬಸ್ ಬಂದ ಪರಿಣಾಮ ಆಗಿರುವಂತಹ ಅವಘಡ ಇದು. ಹಾಗೆ ಸೈಡ್ ಮುಂದೆ ಹಾಕ್ಸ್ಬಿಡೋರು ಮುಂದೆ. ನಿಮ್ಮ ಡ್ರೈವರ್ ಇವಾಗ ಗಾಡಿ ತೆಗೆದು